ಕಾಂಪ್ಲೆಕ್ಸ್ ನಂಬರ್ಸ್ ಕ್ಲಾಸ್ 3 ಪ್ರೀವಿಯಸ್ ಕ್ಲಾಸಲ್ಲಿ ನಾವು ಪ್ರಾಬ್ಲಮ್ಸ್ ಮಾಡ್ತಾ ಇದ್ವಿ. ಅದರಲ್ಲಿ ಫಸ್ಟ್ ಟೈಪ್ ಪ್ರಾಬ್ಲಮ್ ಮಾಡ್ಕೊಂಡ್ವಿ. ಯಾವ ಥರದ್ದು ಅಂದರೆ ಎಕ್ಸ್ಪ್ರೆಸ್ ದ ಕಾಂಪ್ಲೆಕ್ಸ್ ನಂಬರ್ ಇನ್ ದ ಫಾರ್ಮ್ ಆಫ್ ಎಕ್ಸ್ ಪ್ಲಸ್ ಐ ವೈ ಮತ್ತು ಅದರದ್ದು ರಿಯಲ್ ಪಾರ್ಟ್ ಆ್ಯಂಡ್ ಇಮ್ಯಾಜಿನರಿ ಪಾರ್ಟ್ನ ಬರ್ಕೊತಾ ಇದ್ವಿ. ಹೌದಾ, ಈ ಥರ ಪ್ರಾಬ್ಲಮ್ಸ್ ಮಾಡ್ಕೊಂಡಿದ್ವಿ, ಗೊತ್ತಿರಬೇಕು. ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀವಿ ನೋಡಿ. ನೆಕ್ಸ್ಟ್ ತೊಗೊಳ್ಳಿ ಸೆಕೆಂಡ್ ಪ್ರಾಬ್ಲಮು. ಇವ್ಯಾಲ್ಯೂಯೇಟ್ ದ ಫಾಲೋಯಿಂಗ್. ಇವ್ಯಾಲ್ಯೂಯೇಟ್ ದ ಫಾಲೋಯಿಂಗ್ ಅದರಲ್ಲಿ ಫಸ್ಟ್ ಒನ್ I power 18 plus 1 by I power 25. I power 18 plus 1 by I power 25 whole power 3 whole cube. ಫಸ್ಟ್ ಇದನ್ನು ಸಿಂಪ್ಲಿಫೈ ಮಾಡ್ಕೋಬೇಕಷ್ಟೇ. ಅದೇ ಇದಕ್ಕೆ ಆನ್ಸರ್ ಏನು ಬರುತ್ತೆ ಅಂತ ಚೆಕ್ ಮಾಡ್ಕೋಬೇಕು. ಅಂದರೆ ಇದನ್ನು ನಾವು ಎಕ್ಸ್ಪ್ರೆಸ್ ದ ಕಾಂಪ್ಲೆಕ್ಸ್ ನಂಬರ್ ಇನ್ ದ ಫಾರ್ಮ್ ಆಫ್ ಎಕ್ಸ್ ಪ್ಲಸ್ ಐ ವೈ ಮಾಡ್ಕೊತಿದ್ವಲ್ಲ, ಅದೇ ಐಡಿಯಾನೇ ಯೂಸ್ ಮಾಡ್ಕೊಂಡು ಮಾಡಬೇಕಷ್ಟೆ. ಅಂದರೆ ಈಗ ಐ ಪಾರ್ 18ನ ಡೈರೆಕ್ಟಾಗಿ ಏನು ಮಾಡ್ಕೋಬೋದು, ಐ ಪಾರ್ ಎನ್ ಇತ್ತು ಅಂದರೆ ಎನ್ನ ನಾವು ಡಿವೈಡಿಂಗ್ ಬೈ 4 ಮಾಡ್ಕೋಬೇಕು. ಬರೋ ರಿಮೈಂಡರ್ ಬರಿತಾ ಇದ್ವಿ. ಅಂದರೆ 18ನ ಡಿವೈಡಿಂಗ್ ಬೈ 4 ಮಾಡಿದೆ ಅಂದ್ರೆ 4 4 16 2 ಬರುತ್ತಲ್ಲ, ಈಗ ಐ ಸ್ಕ್ವೇರ್ ಪ್ಲಸ್ 1 ಬೈ ಐ ಪವರ್ 25 ಅಂತ ಹೇಳಿದ್ರೆ 4ಇಂದ ಡಿವೈಡ್ ಮಾಡಬೇಕು. 6 4 24 ಅಂದರೆ ರಿಮೈಂಡರ್ 1 ಬರುತ್ತೆ. ಹೌದಾ, ನೆಕ್ಸ್ಟು ಹೋಲ್ ಕ್ಯೂಬ್ ಆ್ಯಸ್ ಇಟ್ ಈಸು. ನೆಕ್ಸ್ಟ್ ದಟ್ ಈಸ್ ಈಕ್ವಲ್ ಟು ಐ ಸ್ಕ್ವೇರ್ ವ್ಯಾಲ್ಯೂ -1 ಅಲ್ಲ, ಪ್ಲಸ್ 1 ಬೈ ಐ ಇದೆ, ಇದಕ್ಕೆ ಮಲ್ಟಿಪ್ಲೈ ಆ್ಯಂಡ್ ಡಿವೈಡೆಡ್ ಬೈ ಮೈನಸ್ ಐ ಮಾಡ್ಬೋದಲ್ಲ, ಹೋಲ್ ಕ್ಯೂಬು. That is equal to -1 plus 1 into minus I ಅಂದರೆ minus I divided by I into minus I ಅಂದರೆ minus I square whole cube ಅಲ್ಲ, -1 plus minus I divided by I square ಅಂದರೆ -1 minus of -1 plus 1 whole cube. ಹೌದಾ, ಹಾಗಾದ್ರೆ ಇದು ಪ್ಲಸ್ ಇಂಟು ಮೈನಸ್ ಅಂದರೆ ಮೈನಸ್ ಆಗುತ್ತಲ್ಲ, ಏನು ಬರ್ತಾಯಿದ್ದು -1 ಮೈನಸ್ ಐ ಹೋಲ್ ಕ್ಯೂಬ್. ಈಗ ಎ ಮೈನಸ್ ಬಿ ಹೋಲ್ ಕ್ಯೂಬ್ನ ಯೂಸ್ ಮಾಡ್ಕೊಂಡ್ರಾಯಿತು. ಅಥವಾ ಮೈನಸ್ ಕಾಮನ್ ತೊಗೊಂಡು ಸಿಂಪ್ಲಿಫೈ ಮಾಡ್ಬೋದು. ಅಂದರೆ ಮೈನಸ್ ಏನಾದ್ರು ಕಾಮನ್ ಫ್ಯಾಕ್ಟರ್ ತೊಗೊಂಡೆ ಅಂದರೆ 1 ಪ್ಲಸ್ ಐ ಹೋಲ್ ಕ್ಯೂಬ್ ಬರುತ್ತೆ. ಎಷ್ಟು ಮೈನಸ್ ಕ್ಯೂಬ್ ಅಂದರೆ ಮೈನಸ್ ಆಯಿತು ನೋಡಿ. ಎ ಪ್ಲಸ್ ಬಿ ಹೋಲ್ ಕ್ಯೂಬ್ ಅಲ್ಲ, ಎ ಪ್ಲಸ್ ಬಿ ಹೋಲ್ ಕ್ಯೂಬ್ ಅಂದರೆ ಎ ಕ್ಯೂಬ್ ಅಂದರೆ 1 ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಅಂದರೆ ಐ ಕ್ಯೂಬ್ ಪ್ಲಸ್ 3 ಇಂಟು ಎ ಬಿ ಅಂದರೆ 3 ಇಂಟು 1 ಇಂಟು ಐ ಇಂಟು ಎ ಪ್ಲಸ್ ಬಿ 1 ಪ್ಲಸ್ ಐ. ನೆಕ್ಸ್ಟು 1 ಕ್ಯೂಬ್ ವ್ಯಾಲ್ಯೂ 1, ಐ ಕ್ಯೂಬ್ ವ್ಯಾಲ್ಯೂ -1 ಸಾರಿ ಮೈನಸ್ ಐ ಕ್ಯೂಬ್ ಅಂದರೆ ಮೈನಸ್ ಐ ಅಲ್ಲ, 3i ಇಂಟು 1 ಅಂದರೆ 3i ಪ್ಲಸ್ 3i ಇಂಟು ಐ ಅಂದರೆ 3i ಸ್ಕ್ವೇರ್. ಇದು ಸಿಂಪ್ಲಿಫೈ ಮಾಡ್ಕೋಬೇಕಷ್ಟೇ. ಮೈನಸ್ ಆಫ್ 1 ಮೈನಸ್ ಐ ಪ್ಲಸ್ 3i ಅಂದರೆ 1 ಪ್ಲಸ್ 2i ಬರಿಬೋದಲ್ಲ, ಮೈನಸ್ ಐ ಪ್ಲಸ್ 3i ಅಂದರೆ 2i, ಐ ಸ್ಕ್ವೇರ್ ಅಂದರೆ -1 ಇಂಟು ಪ್ಲಸ್ 3 ಅಂದರೆ -3 ಅಂದರೆ ಆನ್ಸರು. ಮೈನಸ್ ಆಫ್ 1 ಮೈನಸ್ 3 ಅಂದರೆ -2 ಪ್ಲಸ್ 2i ಮೈನಸಿಂದ ಮಲ್ಟಿಪ್ಲೈ ಮಾಡಿದ್ರೆ 2 ಮೈನಸ್ 2i ಬರುತ್ತೆ ಅಷ್ಟೇ. ಹೌದಾ, ನೋಡಿ ಪ್ರೀವಿಯಸ್ ಪ್ರಾಬ್ಲಮ್ ಮಾಡ್ಕೊಂಡಲ್ಲ ಅದೇ ಥರ ಯೂಸ್ ಮಾಡ್ಕೊತಿದ್ವಿ ಅಷ್ಟೇ. ಅಂದರೆ ಕೇರ್ಫುಲ್ಲಾಗಿ ಸಿಂಪ್ಲಿಫೈ ಮಾಡಬೇಕು. ಫಸ್ಟ್ ಪಾರ್ 18 ಇದೆ, ಇಲ್ಲಿ ಪಾರ್ 25 ಇದೆ, 4ಇಂದ ಡಿವೈಡ್ ಮಾಡಿದ್ವಿ. 4 4 16 2 ರಿಮೈಂಡರು, 4 6 24 1 ರಿಮೈಂಡರು. ಹೌದಾ, ಐ ಸ್ಕ್ವೇರ್ ಅಂದರೆ -1 ಬರ್ಕೊಂಡ್ವಿ. ಇದನ್ನು ರ್ಯಾಷನಲೈಸ್ ಮಾಡಿದ್ವಿ ಅಷ್ಟೇ. ಮಲ್ಟಿಪ್ಲೈ ಆ್ಯಂಡ್ ಡಿವೈಡೆಡ್ ಬೈ ಮೈನಸ್ ಐ. ನೆಕ್ಸ್ಟ್ ಸಿಂಪ್ಲಿಫಿಕೇಶನ್. ಹೌದಾ, ಆಯ್ತಲ್ಲ. ನೆಕ್ಸ್ಟ್ ಇದಲ್ಲೇ ಸೆಕೆಂಡ್ ಪ್ರಾಬ್ಲಮು. Z is equal to 1 minus I into 1 minus 2i into 1 minus 3i. 1 minus I into 1 minus 2i into 1 minus 3i. ಕಂಪ್ಲೀಟ್ ಮಲ್ಟಿಪ್ಲೈ ಮಾಡ್ಕೊಂಡ್ರಾಯ್ತು. ದಟ್ ಇಂಪ್ಲೈಸ್ Z is equal to
ಫಸ್ಟ್ ನೋಡಿ ಇವೆರಡು ಮಲ್ಟಿಪ್ಲೈ ಮಾಡ್ತೀನಿ. 1 ಮೈನಸ್ 1 ಇಂಟು 2i ಅಂದರೆ 2i, ಮೈನಸ್ i ಇಂಟು 1 ಅಂದರೆ ಮೈನಸ್ i, ಮೈನಸ್ ಆಫ್ ಮೈನಸ್ ಪ್ಲಸ್ i ಇಂಟು 2i ಅಂದರೆ 2i ಸ್ಕ್ವೇರ್ ಇಂಟು 1 ಮೈನಸ್ 3i. ಹಾಗಾದ್ರೆ ದಟ್ ಇಂಪ್ಲೈಸ್ z ಇಸ್ ಈಕ್ವಲ್ ಟು 1 ಮೈನಸ್ 2i ಮೈನಸ್ i ಅಂದರೆ ಮೈನಸ್ 3i ಬರಿಬೋದಲ್ಲ. 1 ಮೈನಸ್ 3i ಪ್ಲಸ್ 2i ಸ್ಕ್ವೇರ್ ಅಂದರೆ 2 ಇಂಟು ಮೈನಸ್ 1, 2 ಇಂಟು ಮೈನಸ್ 1 ಅಂದರೆ ಮೈನಸ್ 2 ಡೈರೆಕ್ಟ್ ಬರ್ಕೊತಾ ಇದ್ವಿ ಇಂಟು 1 ಮೈನಸ್ 3i. ಹೌದಾ? ದಟ್ ಇಂಪ್ಲೈಸ್ z ಇಸ್ ಈಕ್ವಲ್ ಟು 1 ಮೈನಸ್ 2 ಅಂದರೆ ಮೈನಸ್ 1, ಮೈನಸ್ 1 ಮೈನಸ್ 3i ಇಂಟು 1 ಮೈನಸ್ 3i. ಇದು ಮತ್ತೆ ಮಲ್ಟಿಪ್ಲೈ ಮಾಡ್ಕೋಬೇಕು. ದಟ್ ಇಂಪ್ಲೈಸ್ z ಇಸ್ ಈಕ್ವಲ್ ಟು ಮೈನಸ್ 1 ಇಂಟು 1 ಅಂದರೆ ಮೈನಸ್ 1, ಮೈನಸ್ 1 ಇಂಟು ಮೈನಸ್ 3i ಅಂದರೆ ಪ್ಲಸ್ 3i, ಮೈನಸ್ 3i ಇಂಟು 1 ಅಂದರೆ ಮೈನಸ್ 3i, ಮೈನಸ್ ಆಫ್ ಮೈನಸ್ ಪ್ಲಸ್ 3 3s 9i ಸ್ಕ್ವೇರ್. ಹೌದಾ? ನೆಕ್ಸ್ಟ್ ಇದು ಮೈನಸ್ 1 ಪ್ಲಸ್ 3i ಮೈನಸ್ 3i ಕ್ಯಾನ್ಸಲ್ ಆಯಿತು. i ಸ್ಕ್ವೇರ್ ಅಂದರೆ ಮೈನಸ್ 1 ಅಲ್ಲ, ಮೈನಸ್ ಇಂಟು ಪ್ಲಸ್ ಅಂದರೆ ಮೈನಸ್ 9, ಅದು ಆನ್ಸರು ಮೈನಸ್ 10 ಬರುತ್ತೆ ಅಷ್ಟೇ. ಹೌದಾ? ಆಯ್ತಲ್ಲ? ಈಸಿದೆ. ಕಂಪ್ಲೀಟ್ ಮಲ್ಟಿಪ್ಲೈ ಮಾಡಿಕೊಂಡು ಸಿಂಪ್ಲಿಫೈ ಮಾಡ್ತಾ ಹೋಗೋದು ಅಷ್ಟೇ. ನೆಕ್ಸ್ಟ್ ಪ್ರಾಬ್ಲಮ್. z is equal to 1 by 3 plus 7 by 3i (1 by 3 plus 7 by 3i) plus 4 plus 1 by 3i plus 1 by 3i minus of I minus 4 by 3. ಇದೆ ವಿಡಿಯೋ ಪಾಸ್ ಮಾಡಿ ಟ್ರೈ ಮಾಡಿ, ಬರುತ್ತೆ. ರಿಯಲ್ ಪಾರ್ಟ್ ಎಲ್ಲ ಒಂದು ಕಡೆ ಬರ್ಕೊಳ್ಳಿ, ಇಮ್ಯಾಜಿನರಿ ಪಾರ್ಟ್ನೆಲ್ಲ ಒಂದು ಕಡೆ ಬರ್ಕೊಳ್ಳಿ. ಇಮ್ಯಾಜಿನರಿ ಪಾರ್ಟಲ್ಲಿ ಐನ ಕಾಮನ್ ತೊಗೊಂಬಿಡಿ, ಸಿಂಪ್ಲಿಫೈ ಆಗುತ್ತೆ. ದಟ್ ಇಂಪ್ಲೈಸ್ z ಇಸ್ ಈಕ್ವಲ್ ಟು 1 by 3 plus 7 by 3i plus 4 plus 1 by 3i minus i plus 4 by 3. ಹೌದಾ? ನೋಡಿ, ಮೈನಸ್ಸಿಂದ ಮಲ್ಟಿಪ್ಲೈ ಮಾಡ್ಕೊಂಡಿದ್ವಿ ಬಸ್ಸು. ನೆಕ್ಸ್ಟ್ ರಿಯಲ್ ಪಾರ್ಟ್ ಎಲ್ಲ ಒಂದು ಕಡೆ ಬರ್ಕೊಂಡಿದ್ದು 1 by 3 ರಿಯಲ್ ಪಾರ್ಟು, 4 ರಿಯಲ್ ಪಾರ್ಟು, ನೆಕ್ಸ್ಟ್ 4 by 3 ರಿಯಲ್ ಪಾರ್ಟು. ಹೌದಾ? ಪ್ಲಸ್ ನೋಡಿ ಉಳಿದಿರೋದ್ರಲ್ಲಿ ಯಾವುದಾದ್ರು ಉಳ್ಕೊಂಡಿದೆ, ಇದೊಂದು ಇದೊಂದು ಇದು. ಹೌದಾ? ಎಲ್ಲದರಲ್ಲೂ ಐ ಕಾಮನ್ ತೊಗೊಂಡೆ ಅಂದರೆ 7 by 3 plus 1 by 3 minus 1 into i ಬರುತ್ತೆ. ಹೌದಾ? ನೋಡಿ, ಐ ಕಾಮನ್ ತೊಗೊಂಡೆ, 7 by 3 ಆಸ್ ಇಟ್ ಈಸು, 1 by 3 ಆಸ್ ಇಟ್ ಈಸು, ಮೈನಸ್ 1 ಬರ್ಕೊಂಡಿದ್ವಿ. ಹೌದಾ? ಇಲ್ಲಿ 3 LCM ತೊಗೋಬೋದಲ್ಲ, 1 ಪ್ಲಸ್ ಇಲ್ಲಿ ಡಿನಾಮಿನೇಟರ್ 1 ಇರುತ್ತೆ, 3 ಆಗಬೇಕು ಅಂದರೆ ಇಂಟು 3 ಮಾಡಬೇಕು. 4 3s are 12 ಪ್ಲಸ್ 4 ಪ್ಲಸ್ ಇಲ್ಲೂ 3 LCM ತೊಗೊಂಡ್ವಿ ಅಂದರೆ 7 ಪ್ಲಸ್ 1, ಇದಕ್ಕೆ 3ಇಂದ ಮಲ್ಟಿಪ್ಲೈ ಮಾಡಿದ್ರೆ ಮೈನಸ್ 3 ಇಂಟು ಐ ಅಂದರೆ z ಇಸ್ ಈಕ್ವಲ್ ಟು 12 ಪ್ಲಸ್ 4 16 ಪ್ಲಸ್ 1 ಅಂದರೆ 17 by 3 ಪ್ಲಸ್ 7 ಪ್ಲಸ್ 1 8, 8 ಮೈನಸ್ 3 ಅಂದರೆ 5 ಅಲ್ಲ, 5 by 3 ಇಂಟು ಐ ಬರುತ್ತೆ. ಹೌದಾ? ಅದು ಈಸಿ ಇದೆ, ಐಡಿಯಾ ಗೊತ್ತಿರ್ಬೇಕು ಹೇಗೆ ಮಾಡ್ತಾ ಇದ್ವಿ ಅಂತ ಅಷ್ಟೇ. Next problem, fourth one. Z is equal to 1 by 3 plus 3i whole cube. Z is equal to 1 by 3 plus 3i whole cube. ಟ್ರೈ ಮಾಡ್ಬೋದಲ್ಲ? ಡೈರೆಕ್ಟಾಗಿ ಏನು ಯೂಸ್ ಮಾಡ್ಬೇಕು ನಾವಲ್ಲಿ? a ಪ್ಲಸ್ ಬಿ ಹೋಲ್ ಕ್ಯೂಬ್ ಫಾರ್ಮುಲಾ ಯೂಸ್ ಮಾಡಿದ್ರೆ ಸಿಂಪ್ಲಿಫೈ ಆಗುತ್ತೆ. ಹೌದಾ? ಇದು ವಿಡಿಯೋ ಪಾಸ್ ಮಾಡಿ ಟ್ರೈ ಮಾಡಿ, ಬರುತ್ತೆ ನೋಡಿ. a ಪ್ಲಸ್ ಬಿ ಹೋಲ್ ಕ್ಯೂಬ್ ಅಂದರೆ a ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಪ್ಲಸ್ 3ab ಅಂದರೆ 3 ಇಂಟು
1 by 3 into 3i into a plus b. 1 by 3 plus 3a. a cube plus b cube plus 3ab into a plus b. ಹೌದಾ 1 by 3 ಕ್ಯೂಬ್ ಅಂತ ಹೇಳಿದ್ರೆ 1 ಕ್ಯೂಬ್ ಅಂದರೆ 1, 3 ಕ್ಯೂಬ್ ಅಂದರೆ 27 ಅಲ್ಲ, 3 3s are 9, 9 3s are 27 ಬರುತ್ತೆ. ಪ್ಲಸ್ 3 ಕ್ಯೂಬ್ ಅಂದರೆ 27, i ಕ್ಯೂಬ್ ಅಂದರೆ ಮೈನಸ್ i ಪ್ಲಸ್ 3 3 ಕ್ಯಾನ್ಸಲ್ ಆಯಿತು, ಏನು ಉಳಿಯುತ್ತೆ 3i ಉಳಿಯುತ್ತೆ ತಾನೆ. 3i ಇಂಟು 1 by 3 ಅಂದರೆ ಏನು ಬರ್ಬೋದು, 3 3 ಕ್ಯಾನ್ಸಲ್ ಆಗಿ i ಬರುತ್ತೆ. ಪ್ಲಸ್ 3i ಇಂಟು 3i ಅಂದರೆ 9i ಸ್ಕ್ವಯರ್. ಹೌದಾ, ನೋಡಿ ಸಿಂಪ್ಲಿಫೈ ಮಾಡ್ಕೊಂಡ್ರೆ ಆಯಿತು. z is equal to 1 by 27 minus 27i ಪ್ಲಸ್ i ಮೈನಸ್ 9 ಬರೋದು ಅಷ್ಟೇ. ಹೌದಾ, ನೋಡಿ ಇದನ್ನ ಸಿಂಪ್ಲಿಫೈ ಮಾಡ್ಕೊಂಡು ಅಂದರೆ ಏನು ಬರೀಬೋದು, 1 by 27 ಮೈನಸ್ 9 ರಿಯಲ್ ಪಾರ್ಟ್ ಅಲ್ಲ, ಮೈನಸ್ 27i ಪ್ಲಸ್ i ಅಂದರೆ ಮೈನಸ್ 26i ಇಷ್ಟು ಬರುತ್ತೆ ಅಷ್ಟೇ. ಹೌದಾ, 1 by 27 ಮೈನಸ್ 9ನ ಸಿಂಪ್ಲಿಫೈ ಮಾಡ್ಬೋದು. ಅದೇ ಐಡಿಯಾ ಗೊತ್ತಾಗಬೇಕಷ್ಟೇ. a ಪ್ಲಸ್ ಬಿ ಹೋಲ್ ಕ್ಯೂಬ್ ಯೂಸ್ ಮಾಡ್ತಾ ಇದ್ವಿ. a ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಪ್ಲಸ್ 3ab ಇಂಟು a ಪ್ಲಸ್ ಬಿ. ಹೌದಾ, ನೋಡಿ 3 3 ಕ್ಯಾನ್ಸಲ್ ಆಯ್ತು, 3i ಇಂದ ಮಲ್ಟಿಪ್ಲೈ ಮಾಡಿದ್ರೆ 3 3 ಕ್ಯಾನ್ಸಲ್ ಆಗಿ i, 3i ಇಂಟು 3i ಅಂದರೆ 9i ಸ್ಕ್ವೇರ್. i ಸ್ಕ್ವೇರ್ ವ್ಯಾಲ್ಯೂ ಮೈನಸ್ 1 ಅಲ್ಲ, ಮೈನಸ್ 1 ಇಂಟು ಪ್ಲಸ್ 9 ಅಂದರೆ ಮೈನಸ್ 9 ಬರ್ಕೊಂಡಿದ್ದೀವಿ ಅಷ್ಟೇ. ಹೌದಾ, ಹೋಯ್ತಲ್ಲ. ನೆಕ್ಸ್ಟು ನೆಕ್ಸ್ಟ್ ಪ್ರಾಬ್ಲಮ್ ತೊಗೊಳ್ಳಿ. ಫಿಫ್ತ್ ಒನ್ ಹೋಮ್ವರ್ಕ್ ತೊಗೊಂಡ್ರೆ, ಫಿಫ್ತ್ ಒನ್ ಈಸಿನ ಮಾಡ್ಬೋದು. z is equal to 3 into 7 plus 7i. z is equal to 3 into 7 plus 7i plus i into 7 plus 7i plus i into 7 plus 7i. ಹೌದಾ, ಡೈರೆಕ್ಟಾಗಿ ಮಲ್ಟಿಪ್ಲೈ ಮಾಡ್ಕೊಂಡು ಸಿಂಪ್ಲಿಫೈ ಮಾಡಿದ್ರೆ ಬಂದ್ಬಿಡುತ್ತೆ. ಹೌದಾ, ಮಾಡ್ಬೋದು, ಇದನ್ನ ಈಸಿ ಇದೆ. ನೆಕ್ಸ್ಟ್ ಪ್ರಾಬ್ಲಮ್ 6.1. z is equal to 5 plus root 2i divided by 5 plus root 2i divided by 1 minus root 2i. ನೋಡಿ, ನಾನು ರ್ಯಾಷನಲೈಸ್ ಮಾಡ್ಕೊಂಬಿಟ್ರೆ ಸಿಂಪ್ಲಿಫೈ ಆಗುತ್ತೆ ಅಷ್ಟೇ. ಯಾಕಂದರೆ ಡಿವಿಷನ್ ಆಫ್ 2 ಕಾಂಪ್ಲೆಕ್ಸ್ ನಂಬರ್ಸ್ ಅಷ್ಟೇ ಇದು. ಇದು ಕಾಂಜುಗೇಟಿಂದ ಮಲ್ಟಿಪ್ಲೈ ಆ್ಯಂಡ್ ಡಿವೈಡೆಡ್ ಬೈ ಮಾಡಬೇಕು. ಅಂದರೆ ಇದನ್ನ ಹೇಗೆ ಬರ್ಕೊತೀವಿ, 5 plus root 2i divided by 1 minus root 2i multiply and divided by 1 plus root 2i. That implies z is equal to, first 5 ಇಂದ ಮಲ್ಟಿಪ್ಲೈ ಮಾಡಿದೆ ಅಂದರೆ 5 ones are 5 plus 5 into root 2i plus root 2i plus root 2i into root 2i ಅಂದರೆ root 2i whole square divided by a minus b into a plus b ಅಂದರೆ a square minus b square ಅಂದರೆ 1 square minus root 2i whole square. ಹೌದಾ, that implies z is equal to 5 plus ನೋಡಿ 5 root 2 plus root 2 ಅಂದರೆ 6 root 2 ಬರೀಬೋದಲ್ಲ, 6 root 2i plus root 2 square ಅಂತ ಹೇಳಿದ್ರೆ 2, i ಸ್ಕ್ವೇರ್ ಅಂದರೆ ವ್ಯಾಲ್ಯೂ ಮೈನಸ್ 1. ಹೌದಾ, ನೋಡಿ ಕೇರ್ಫುಲ್ಲಾಗಿ ಬರೀಬೇಕು. ರೂಟ್ 2 ಸ್ಕ್ವೇರ್ ಅಂದರೆ ವ್ಯಾಲ್ಯೂ 2 ಬರುತ್ತೆ, i ಸ್ಕ್ವೇರ್ ವ್ಯಾಲ್ಯೂ ಮೈನಸ್ 1 ಡಿವೈಡೆಡ್ ಬೈ 1 ಸ್ಕ್ವೇರ್ 1 ಮೈನಸ್ ರೂಟ್ 2 ಸ್ಕ್ವೇರ್ ಅಂದರೆ 2, i ಸ್ಕ್ವೇರ್ ಅಂದರೆ ಮೈನಸ್ 1. ಹೌದಾ, ಅದರಲ್ಲಿ 5 ಮೈನಸ್ 2, 5 ಮೈನಸ್ 2 ಅಂದರೆ 3 ಬರುತ್ತಲ್ಲ. ನೋಡಿ 5 ಪ್ಲಸ್ ಇಂಟು ಮೈನಸ್ ಅಂದರೆ ಮೈನಸ್ 2, 5 ಮೈನಸ್ 2 ಅಂದರೆ 3 ಪ್ಲಸ್ 6 root 2i divided by 1 minus of minus plus 2, 1 plus 2 ಅಂದರೆ 3.
ನೋಡಿ 3 ಕಾಮನ್ ತಗೋಬೋದು, ಅದು ಸ್ಪ್ಲಿಟ್ ಮಾಡಿದೆ ಅಂದರೆ z ಇಸ್ ಈಕ್ವಲ್ ಟು 3/3 ಪ್ಲಸ್ 6√2/3i ಹೌದಾ. 3/3 ಕ್ಯಾನ್ಸಲ್ ಆಗ್ಬಿಟ್ಟು 1 ಬರುತ್ತೆ, ಪ್ಲಸ್ 3 1s 3 2s ಅಂದರೆ 2√2i ಬರುತ್ತೆ. ಅವ್ರ ಆನ್ಸರು 1 ಪ್ಲಸ್ 2√2i ಬರ್ತದೆ ಹೌದಾ. Next one. Problem number 7. Z is equal to 2 plus 5i by 3 minus 2i. 2 plus 5i by 3 minus 2i plus 2 minus 5i by 3 plus 2i. ನೋಡಿ ಇದನ್ನೇ ಇದೆ. ಇಲ್ಲಿ ಏನು ಐಡಿಯಾ ಯೂಸ್ ಮಾಡಬೇಕಂದ್ರೆ ನಾವು a/b ಪ್ಲಸ್ c/d ಅಂತ ಇತ್ತು ಅಂದರೆ ಡೈರೆಕ್ಟಾಗಿ ಏನು ಬರ್ಕೊಂತೀವಿ, ಡಿನಾಮಿನೇಟರ್ನ ಮಲ್ಟಿಪ್ಲೈ ಮಾಡ್ಕೋಬೇಕು b ಇಂಟು ಡಿ, ನೆಕ್ಸ್ಟ್ ಏನು ಕ್ರಾಸ್ ಮಲ್ಟಿಪ್ಲೈ ಮಾಡೋದು a ಇಂಟು ಡಿ ಪ್ಲಸ್ b ಇಂಟು ಸಿ ಬರುತ್ತೆ ಹೌದಾ. ನೋಡಿ ಅದೇ ಐಡಿಯಾ ಯೂಸ್ ಮಾಡ್ಕೊಂಡೆ ಅಂದರೆ z ಇಸ್ ಈಕ್ವಲ್ ಟು ಡಿನಾಮಿನೇಟರ್ ಮಲ್ಟಿಪ್ಲೈ ಮಾಡ್ಕೊತೀನಿ 3 ಮೈನಸ್ 2i ಇಂಟು 3 ಪ್ಲಸ್ 2i. ಈ ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಂಡ್ವಿ ಅಂದರೆ 2 ಪ್ಲಸ್ 5i ಇಂಟು 3 ಪ್ಲಸ್ 2i ಪ್ಲಸ್ 2 ಮೈನಸ್ 5i ಇಂಟು 3 ಮೈನಸ್ 2i ಬರೀಬೋದಲ್ಲ. ನೋಡಿ 3 ಪ್ಲಸ್ 2i ಇಂಟು 2 ಪ್ಲಸ್ 5i, ನೆಕ್ಸ್ಟ್ ಇಲ್ಲಿ 3 ಮೈನಸ್ 2i ಇಂಟು 2 ಮೈನಸ್ 5i ಹೌದಾ. ನೆಕ್ಸ್ಟ್ ಡಿನಾಮಿನೇಟರ್ ಅಂತ ಯಾವ ಫಾರ್ಮೆಟಲ್ಲಿದೆ, ಡಿನಾಮಿನೇಟರ್ a ಮೈನಸ್ ಬಿ ಇಂಟು a ಪ್ಲಸ್ ಬಿ ಥರ ಇದೆ ತಾನೆ, ಡೈರೆಕ್ಟಾಗಿ ಏನು ಬರಿಬೋದು, ದಟ್ ಇಂಪ್ಲೈಸ್ z ಇಸ್ ಈಕ್ವಲ್ ಟು ಡಿನಾಮಿನೇಟರ್ ಅಂತ a ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂದರೆ 3 ಸ್ಕ್ವೇರ್ ಮೈನಸ್ 2i ಹೋಲ್ ಸ್ಕ್ವೇರು. ನ್ಯೂಮರೇಟರ್ ಮಲ್ಟಿಪ್ಲೈ ಮಾಡ್ತೀವಿ ನೋಡಿ 2 3s are 6 ಪ್ಲಸ್ 2 2s are 4i ಪ್ಲಸ್ 5 3s are 15i ಪ್ಲಸ್ 5 2s are 10i ಸ್ಕ್ವೇರ್. ನೆಕ್ಸ್ಟ್ 2 ಮೈನಸ್ 5i ಇಂದ ಮಲ್ಟಿಪ್ಲೈ ಮಾಡಿದೆ ಅಂದರೆ 2 3s are 6 ಮೈನಸ್ 2 2s are 4i ಮೈನಸ್ 15i ಮೈನಸ್ ಆಫ್ ಮೈನಸ್ ಪ್ಲಸ್ 10i ಸ್ಕ್ವೇರ್ ಹೌದಾ. ನ್ಯೂಮರೇಟರ್ ಏನೇನು ಕ್ಯಾನ್ಸಲ್ ಆಗಿ ಚೆಕ್ ಮಾಡಿ, ಪ್ಲಸ್ 4i ಮೈನಸ್ 4i ಕ್ಯಾನ್ಸಲ್ ಆಯಿತು, ಪ್ಲಸ್ 15i ಮೈನಸ್ 15iನೂ ಕ್ಯಾನ್ಸಲ್ ಆಯಿತು. ಹಾಗಾದ್ರೆ ಏನೇನು ಉಳಿತಾ ಇದೆ, z ಇಸ್ ಈಕ್ವಲ್ ಟು 6 ಪ್ಲಸ್ i ಸ್ಕ್ವೇರ್ ಅಂದರೆ ಮೈನಸ್ 1, ಮೈನಸ್ 1 ಇಂಟು 10 ಅಂದರೆ ಮೈನಸ್ 10 ಪ್ಲಸ್ 6 i ಸ್ಕ್ವೇರ್ ಅಂದರೆ ಮೈನಸ್ 1, ಮೈನಸ್ 1 ಇಂಟು ಪ್ಲಸ್ 10 ಅಂದರೆ ಮೈನಸ್ 10 ಡಿವೈಡೆಡ್ ಬೈ 9. i ಸ್ಕ್ವೇರ್ ಅಂದರೆ ಮೈನಸ್ 1, ಮೈನಸ್ ಆಫ್ ಮೈನಸ್ ಪ್ಲಸ್ 2 ಸ್ಕ್ವೇರ್ ಅಂದರೆ 4 ಇಷ್ಟು ಮಾತು ಹೌದಾ. 6 ಮೈನಸ್ 10 ಅಂದರೆ ಮೈನಸ್ 4, ಮೈನಸ್ 4 ಪ್ಲಸ್ 6 ಅಂದರೆ 2, 2 ಮೈನಸ್ 10 ಅಂದರೆ ಮೈನಸ್ 8 ಡಿವೈಡೆಡ್ ಬೈ 13 ಎಷ್ಟು ಬರುತ್ತೆ ಅಷ್ಟೇ ಹೌದಾ. ಮೈನಸ್ 8/13 ಬರುತ್ತೆ 7th ಒಂದಿಗೆ. ನೆಕ್ಸ್ಟ್ ಪ್ರಾಬ್ಲಮ್ 8. z is equal to 3 plus I root 5 into 3 minus I root 5. 3 plus I root 5 into 3 minus I root 5 divided by root 3 plus I root 2, root 3 plus I root 2 minus root 3 minus I root 2.
ಟ್ರೈ ಮಾಡ್ಬೋದಲ್ಲ, ವಿಡಿಯೋ ಪಾಸ್ ಮಾಡ್ಬಿಟ್ಟು ಟ್ರೈ ಮಾಡಿ, ಬರುತ್ತೆ. ನ್ಯೂಮರೇಟರ್ನ ಕಂಪ್ಲೀಟ್ ಮಲ್ಟಿಪ್ಲೈ ಮಾಡೋದು, ಡಿನಾಮಿನೇಟರ್ ಒಳಗೆ ಸಬ್ಟ್ರಾಕ್ಷನ್ ಆಫ್ 2 ಕಾಂಪ್ಲೆಕ್ಸ್ ನಂಬರ್ಸ್ ಮಾಡ್ಕೊಂಡ್ರೆ ಆಗೋಯ್ತು. ನೋಡಿ ಕಂಪ್ಲೀಟ್ ಮಲ್ಟಿಪ್ಲೈ ಮಾಡಿದೆ ಅಂದ್ರೆ ಈಗ 3 3s are 9 ಮೈನಸ್ 3 into I root 5 ಅಂದರೆ 3 root 5 into I ಪ್ಲಸ್ 3 root 5 into I ಪ್ಲಸ್ ಇಂಟು ಮೈನಸ್ ಅಂದರೆ ಮೈನಸ್ I root 5 ಹೋಲ್ ಸ್ಕ್ವೇರ್. ಹೌದಾ? ಅದ ಡಿನಾಮಿನೇಟರ್ ಡೈರೆಕ್ಟಾಗಿ ಇನ್ನೊಂದು ಟೈಪ್ ಹೇಗೆ ಬರಿಬೋದು ಅಂದರೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂತಲೂ ಬರಿಬೋದು. ಹೌದಾ? ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಮಾಡ್ಕೊಂಡ್ರು ಬರುತ್ತೆ. ಇದು ನೋಡಿ √3 ಪ್ಲಸ್ I root 2 ಮೈನಸ್ √3 ಮೈನಸ್ ಆಫ್ ಮೈನಸ್ ಪ್ಲಸ್ I root 2. ಹೌದಾ? ಪ್ಲಸ್ √3 ಮೈನಸ್ √3 ಕ್ಯಾನ್ಸಲ್ ಆಯಿತು. ಹಾಗಾದ್ರೆ ಇದು Z is equal to, ಹೌದಾ? ನೋಡಿ ಮೈನಸ್ 3 root 5I ಪ್ಲಸ್ 3 root 5I ಕ್ಯಾನ್ಸಲು, ಮೈನಸ್ 9 I ಸ್ಕ್ವೇರ್ ಅಂದರೆ ಮೈನಸ್ 1 ಅಲ್ಲ, ಮೈನಸ್ ಆಫ್ ಮೈನಸ್ ಪ್ಲಸ್ ಆಯಿತು. √5 ಸ್ಕ್ವೇರ್ ಅಂದರೆ 5 ಬರುತ್ತೆ, ಡಿವೈಡೆಡ್ ಬೈ I root 2 ಪ್ಲಸ್ I root 2 ಅಂದರೆ 2 root 2I ಬರಿಬೋದಲ್ಲ. 9 ಪ್ಲಸ್ 5 ಅಂತ ಇದೆ 14 ಬೈ 2 root 2I ಬರುತ್ತೆ, ಅಂದರೆ 2 1s are 2 7s. ಹೌದಾ? ನೋಡಿ ಇದಕ್ಕೆ ರ್ಯಾಷನಲೈಸ್ ಮಾಡ್ಕೋಬೋದು. 7 ಬೈ √2 I ಇದೆ, ಇದಕ್ಕೆ ಮಲ್ಟಿಪ್ಲೈ ಆ್ಯಂಡ್ ಡಿವೈಡೆಡ್ ಬೈ ಮೈನಸ್ √2 I ಮಾಡ್ಕೊಂಡ್ವಿ ಅಂದರೆ 7 is equal to, ಸಾರಿ Z is equal to ಮೈನಸ್ 7 √2 I ಡಿವೈಡೆಡ್ ಬೈ √2I ಇಂಟು √2I ಅಂದರೆ √2I ಹೋಲ್ ಸ್ಕ್ವೇರ್, ಅದು ಮೈನಸ್ ಇದೆ, ಈಗ ಮೈನಸ್ √2I ಹೋಲ್ ಸ್ಕ್ವೇರ್ ಅಥವಾ ಮೈನಸ್ 7 √2I ಡಿವೈಡೆಡ್ ಬೈ I ಸ್ಕ್ವೇರ್ ಅಂದರೆ ಮೈನಸ್ 1, ಮೈನಸ್ ಆಫ್ ಮೈನಸ್ ಅಂದರೆ ಪ್ಲಸ್ ಆಗ್ಬಿಡುತ್ತೆ, √2 ಸ್ಕ್ವೇರ್ ಅಂದರೆ 2 ಬರುತ್ತೆ, ಇಷ್ಟು ಬರುತ್ತೆ ಅಷ್ಟೇ ಅಂಚೆ. ಹೌದಾ? ಇಲ್ಲ ಮೈನಸ್ 7 √2I ಬೈ 2 ಬರ್ತಾ ಇದೆ. ಹೌದಾ? ಆಯ್ತಲ್ಲ? ಐಡಿಯಾ ಆಯ್ತಲ್ಲ ಈ ಥರದ್ದು. ಅಂದರೆ ಫಸ್ಟಿಗೆ ಡೈರೆಕ್ಟಾಗಿ ಎಕ್ಸ್ಪ್ರೆಸ್ ದ ಕಾಂಪ್ಲೆಕ್ಸ್ ನಂಬರ್ ಇನ್ ದ ಫಾರ್ಮ್ ಆಫ್ x ಪ್ಲಸ್ I ಮಾಡ್ಕೊಂಡ್ವಿ ಆ್ಯಂಡ್ ರೈಟ್ ಇಟ್ಸ್ ರಿಯಲ್ ಪಾರ್ಟ್ ಆ್ಯಂಡ್ ಇಮ್ಯಾಜಿನರಿ ಪಾರ್ಟ್ ಮಾಡ್ತಾ ಇದ್ವಿ. ಅದಾದಮೇಲೆ ಡೈರೆಕ್ಟಾಗಿ ಸಿಂಪ್ಲಿಫೈ ಅಥವಾ ಇವ್ಯಾಲ್ಯೂಯೇಟ್ ಅಂತಲೂ ಕೊಟ್ಟರು ಅದನ್ನು x ಪ್ಲಸ್ I ಫಾರ್ಮ್ಯಾಟಿಗೆ ಚೇಂಜ್ ಮಾಡಬೇಕಷ್ಟೆ. ಅದರ ಸೇಮ್ ಟೈಪ್ ಪ್ರಾಬ್ಲಮ್ ಇದನ್ನು. ನೆಕ್ಸ್ಟ್ ತೊಗೊಳ್ಳಿ, ಇದಲ್ಲೇ ಥರ್ಡ್ ನೆಕ್ಸ್ಟ್ ಟೈಪ್ ಪ್ರಾಬ್ಲಮ್, ಥರ್ಡ್ ಟೈಪ್ ತೊಗೊಂಡಿದ್ವಿ. ಫೈಂಡ್ ದ conjugate of the complex numbers. Find the conjugate of the complex numbers in the form a plus ib. In the form a plus ib. First problem, z is equal to 2 plus 3i. First one, z is equal to 2 plus 3i. ನೋಡಿ ಫಸ್ಟು ಇಲ್ಲಿ ಯಾವುದೇ ಪ್ರಾಬ್ಲಮ್ ಕೊಟ್ಟಿದ್ರು ಅದನ್ನು ಎ ಪ್ಲಸ್ ಐ ಬಿ ಫಾರ್ಮಲ್ಲಿ ಚೇಂಜ್ ಮಾಡ್ಕೊಳ್ಳಿ. ನೆಕ್ಸ್ಟ್ ರಿಪ್ಲೇಸ್ ಐ ಬೈ ಮೈನಸ್ ಐ ಮಾಡ್ಕೊಂಬಿಟ್ವಿ ಅಂದರೆ ಕಾಂಜುಗೇಟ್ ಬರುತ್ತೆ. ಅದ್ರಲ್ಲಿ ಡೈರೆಕ್ಟ್ ಬರಿಬೋದಲ್ಲ. ದಟ್ ಇಂಪ್ಲೈಸ್ ಝೆಡ್ ಬಾರ್ ಇಸ್ ಈಕ್ವಲ್ ಟು 2 minus 3i. ಹೌದಾ? ಸೆಕೆಂಡ್ ಒನ್, ಝೆಡ್ ಇಸ್ ಈಕ್ವಲ್ ಟು ಮೈನಸ್ 5 plus 7i. ಮೈನಸ್ 5 plus 7i. ಹಾಗಾದ್ರೆ ಕಾಂಜುಗೇಟ್ ಆಫ್ ಝೆಡ್ ಏನು ಬರಿಬೋದು? ರಿಪ್ಲೇಸ್ ಐ ಬೈ ಮೈನಸ್ ಐ ಮಾಡ್ಕೊಂಡ್ವಿ ಅಂದರೆ ಮೈನಸ್ 5 ಮೈನಸ್ 7i ಬರುತ್ತೆ ಅಷ್ಟೇ. ಹೌದಾ? ನೆಕ್ಸ್ಟ್ ಥರ್ಡ್ ಒನ್, z is equal to 8i. That implies z bar is equal to ಏನು ಬರಿಬೋದು? ಮೈನಸ್ 8i ಬರುತ್ತೆ ಅಷ್ಟೇ. ಹೌದಾ? ನೆಕ್ಸ್ಟ್ ಫೋರ್ತು,
z ಇಸ್ ಈಕ್ವಲ್ ಟು 12 ಅಷ್ಟೇ ಇದೆ. ಬರೀ ರಿಯಲ್ ಪಾರ್ಟ್ ಇದೆ ಅಂದರೆ ಐನೇ ಇಲ್ಲ ಇಲ್ಲಿ, ಹಾಗಾದ್ರೆ ಏನಾಗಿರುತ್ತೆ ಕಾಂಜುಗೇಟ್ ಸೇಮ್ ಆಗಿರುತ್ತೆ ಅಷ್ಟೇ. ಹೌದಾ? ನೆಕ್ಸ್ಟ್ ಪ್ರಾಬ್ಲಮ್ ಫಿಫ್ತ್ ಒನ್. z ಇಸ್ ಈಕ್ವಲ್ ಟು 1 ಪ್ಲಸ್ 2i ಇಂಟು 2 ಮೈನಸ್ 3i. 1 ಪ್ಲಸ್ 2i ಇಂಟು 2 ಮೈನಸ್ 3i. ನೋಡಿ ಇದನ್ನು ಹೇಗೆ ಮಾಡ್ಕೋಬೇಕಂದ್ರೆ, ಈಗ ಫಸ್ಟ್ ಮಲ್ಟಿಪ್ಲೈ ಮಾಡ್ಕೊಂಡಿದ್ದನ್ನು ಎ ಪ್ಲಸ್ ಐ ಬಿ ಫಾರ್ಮಿಗೆ ಚೇಂಜ್ ಮಾಡ್ಕೊಳ್ಳಿ. ಅದಾದಮೇಲೆ ರಿಪ್ಲೇಸ್ ಐ ಬೈ ಮೈನಸ್ ಐ ಮಾಡ್ಕೊಂಡ್ರೆ ಆಯಿತು. ಹೌದಾ? ಕಂಪ್ಲೀಟ್ ಮಲ್ಟಿಪ್ಲೈ ಮಾಡ್ಬೋದಲ್ಲ. ದಟ್ ಇಂಪ್ಲೈಸ್ ಝಡ್ ಇಸ್ ಈಕ್ವಲ್ ಟು 1 2s are 2 minus 1 into 3i ಅಂದರೆ 3i ಪ್ಲಸ್ 2 2s are 4i ಪ್ಲಸ್ ಇಂಟು ಮೈನಸ್ ಮೈನಸ್ 3 2s are 6i ಸ್ಕ್ವಯರ್. ಹಾಗಾದ್ರೆ ಝಡ್ ಇಸ್ ಈಕ್ವಲ್ ಟು 2 ಮೈನಸ್ 3i ಪ್ಲಸ್ 4i ಅಂದರೆ ಪ್ಲಸ್ ಐ ಸ್ಕ್ವೇರ್ ಅಂದರೆ ಮೈನಸ್ 1 ಮೈನಸ್ ಆಫ್ ಮೈನಸ್ ಅಂದರೆ ಪ್ಲಸ್ 6 ಅಥವಾ ಎಷ್ಟು ಬರ್ತದೆ 8 ಪ್ಲಸ್ ಐ. ಹಾಗಾದ್ರೆ ದಟ್ ಇಂಪ್ಲೈಸ್ ಝಡ್ ಬಾರ್ ಏನಾಗುತ್ತೆ ರಿಪ್ಲೇಸ್ ಐ ಬೈ ಮೈನಸ್ ಐ ಅಂದರೆ 8 ಮೈನಸ್ ಐ ಬರುತ್ತೆ ಅಷ್ಟೇ. ಹೌದಾ? ಈಸಿ ಇದೆ ಪ್ರಾಬ್ಲಮ್. ನೆಕ್ಸ್ಟ್ ಸಿಕ್ಸ್ತ್ ಒನ್. z is equal to 2 plus 3i divided by 1 plus 2i. 2 plus 3i divided by 1 plus 2i. ಫಸ್ಟು ಎ ಪ್ಲಸ್ ಐ ಬಿ ಫಾರ್ಮ್ ಅಥವಾ ಎಕ್ಸ್ ಪ್ಲಸ್ ಐ ಬೈ ಫಾರ್ಮ್ಯಾಟಿಗೆ ಚೇಂಜ್ ಮಾಡಿ, ಅದಾದಮೇಲೆ ರಿಪ್ಲೇಸ್ ಐ ಬೈ ಮೈನಸ್ ಐ ಮಾಡ್ಕೊಂಬಿಟ್ರೆ ಕಾಂಜುಗೇಟ್ ಬರುತ್ತೆ. ಹೌದಾ? ಹಾಗೆ ರ್ಯಾಷನಲೈಸ್ ಮಾಡ್ಕೋಬೇಕು. ಫಸ್ಟಿಗೆ ವಿಡಿಯೋ ಪಾಸ್ ಮಾಡ್ಬಿಟ್ಟು ಟ್ರೈ ಮಾಡಿ ಬರುತ್ತೆ. ನೋಡಿ ಇದನ್ನು ಹೇಗೆ ಮಾಡ್ಕೊತೀವಿ, 2 plus 3i divided by 1 plus 2i multiply and divided by 1 minus 2i. ಹೌದಾ? that implies z is equal to 1 plus 2i into 1 minus 2i value 1 square minus 2i whole square. 2 ones are 2 minus 4i plus 3i plus into minus and minus 6i square. 2 ones are 2 minus 4i plus 3i minus 6i square. ಹೌದಾ? ಹಾಗಾದ್ರೆ z is equal to minus 4i plus 3i ಅಂದರೆ minus i ಅಲ್ಲ, 2 minus i square ಅಂದರೆ minus 1 minus of minus plus 6 divided by 2 as it is minus 4i plus 3i ಅಂದರೆ minus i square ಅಂದರೆ minus 1 minus of minus plus 6. ಹೌದಾ? 1 square ಅಂದರೆ 1 minus 2 square ಅಂದರೆ 4 i square ಅಂದರೆ minus 1 6 plus 2 ಅಂದರೆ 8 minus i divided by 4 plus 1 ಅಂದರೆ 5. ಈ z ಆಯ್ತಲ್ಲ. ಅದರಲ್ಲಿ ದಟ್ ಇಂಪ್ಲೈಸ್ z ಬಾರ್ ಇಸ್ ಈಕ್ವಲ್ ಟು ಐ ಬದಲಿ ಮೈನಸ್ ಐ ಬರಿಬೇಕಾಗತ್ತೆ 8 ಪ್ಲಸ್ ಐ ಬೈ 5 ಅಥವಾ ಇದನ್ನ 8 by 5 plus 1 by 5 ಐ ಬರಿತೀವಿ ಅಷ್ಟೇ. ಹೌದಾ? ಇದಿದೆ ಆಯ್ತಲ್ಲ. ನೆಕ್ಸ್ಟ್ ಪ್ರಾಬ್ಲಮ್ ಸೆವೆಂತ್ ಒನ್. z is equal to 1 plus i divided by 1 minus i. 1 plus i divided by 1 minus i. ಮಾಡ್ಬೋದಲ್ಲ ಇದನ್ನು ಮಲ್ಟಿಪ್ಲೈ ಡಿವೈಡೆಡ್ ಬೈ 1 ಪ್ಲಸ್ ಐ ಮಾಡ್ಕೋಬೇಕು, ಅದಾದಮೇಲೆ ರಿಪ್ಲೇಸ್ ಐ ಬೈ ಮೈನಸ್ ಐ ಮಾಡ್ಕೋಬೇಕು. ಹೌದಾ? ಹೋಮ್ ವರ್ಕ್ ತೊಗೊಂಡ್ರಿ ಇದನ್ನು. ಇದನ್ನು ನೆಕ್ಸ್ಟ್ 8th ಒಂದು ತೊಗೊಳ್ಳಿ. z is equal to 3 minus 2i into 2 plus 3i. 3 minus 2i into 2 plus 3i divided by 1 plus 2i into 2 minus i
1 plus 2i into 2 minus i. ಫಸ್ಟ್ ಇದನ್ನ a plus ib ಫಾರ್ಮ್ಯಾಟಿಗೆ ಚೇಂಜ್ ಮಾಡಬೇಕು, ಹೌದಾ? ನೋಡಿ, ದಟ್ ಇಂಪ್ಲೈಸ್ z is equal to, ಮಲ್ಟಿಪ್ಲೈ ಮಾಡ್ಕೊತೀವಿ. 3 2s are 6 plus 3 3s are 9i minus 2 2s are 4i minus into plus minus 3 2s are 6 i square whole divided by, ಇಲ್ಲಿ ಅಷ್ಟೇ 1 2s are 2 minus I into 1 and I plus 2 2s are 4i minus 2i square. That implies z is equal to 6 9i minus 4i and 5i ಬರಿಬೋದಲ್ಲ, 6 plus 5i i square and minus 1 minus of minus plus 6 ಬರುತ್ತೆ, divided by 2 minus I plus 4i and 3i ಅಲ್ಲ, 2 plus 3i i square and minus 1 minus of minus plus 2 ಅಂದರೆ 6 plus 6 12 plus 5i divided by 4 plus 3i. ಇಷ್ಟು ಬರುತ್ತಲ್ಲ ನೋಡಿ, ಮತ್ತೆ ರಾಷನಲೈಸ್ ಮಾಡ್ಕೋಬೇಕು ಅಂದರೆ ಕಾಂಜುಗೇಟಿಂದ ಮಲ್ಟಿಪ್ಲೈ ಆ್ಯಂಡ್ ಡಿವೈಡೆಡ್ ಬೈ ಮಾಡಬೇಕು. z is equal to 12 plus 5i divided by 4 plus 3i multiply and divided by 4 minus 3i, ಹೌದಾ? ಕಂಪ್ಲೀಟ್ ಮಲ್ಟಿಪ್ಲೈ ಮಾಡಿದ್ವಿ ಅಂದರೆ z is equal to 12 4s are 48 plus into minus minus 12 3s are 36i plus 5 4s are 20i plus into minus and a minus 5 3s are 15i square whole divided by a plus b into a minus b ಫಾರ್ಮೆಟ್ ಅಲ್ಲಿ ಇದಲ್ಲ, ಅದಕ್ಕೆ a ಸ್ಕ್ವೇರ್ ಮೈನಸ್ b ಸ್ಕ್ವೇರ್ ಅಂದರೆ 4 ಸ್ಕ್ವೇರ್ ಮೈನಸ್ 3i ಹೋಲ್ ಸ್ಕ್ವೇರ್. ಹಾಗಾದ್ರೆ z is equal to 48 minus 36 plus 20 ಅಂದರೆ minus 16i I square minus 1 minus of minus plus 15 divided by 4 square is 16, 3 square under 9, I square under minus 1. 48 plus 15 under 63 ಅಲ್ಲ, minus 16 I divided by 16 plus 9 under 25. That implies z bar ಬರಿಬೋದಲ್ಲ, i ಬದಲಿ ಮೈನಸ್ ಐ ಬರ್ಕೊಂಡ್ರೆ 63 ಪ್ಲಸ್ 16i ಡಿವೈಡೆಡ್ ಬೈ 25 ಬರುತ್ತೆ, ಹೌದಾ? ಹೇಗೆ ಮಾಡ್ಕೊಂಡು ಏನು ಗೊತ್ತಾಯ್ತಲ್ಲ, ಈಸಿ ಇದೆ. ನೋಡಿ, ಫೈಂಡ್ ದ ಕಾಂಜುಗೇಟ್ ಆಫ್ ದ ಕಾಂಪ್ಲೆಕ್ಸ್ ನಂಬರ್ ಅಂತಾನು ಎಕ್ಸಾಮಿಗೆ ಕೇಳ್ತಾ ಇದ್ದಾರೆ. 2 ಅಥವಾ ಡೈರೆಕ್ಟಾಗಿ 1 ಮಾರ್ಕಿಗೆ ಕೇಳ್ಬೋದು, 2 ಮಾರ್ಕಿಗೆ ಕೇಳ್ಬೋದು. ಏನೋ ಸಿಂಪ್ಲಿಫಿಕೇಶನ್ ಇತ್ತು ಅಂದರೆ 2 ಮಾರ್ಕಿಗೆ ಕೇಳ್ತಾರೆ, ಇಲ್ಲಾಂದರೆ ಡೈರೆಕ್ಟ್ 1 ಮಾರ್ಕಿಗೆ ಕೇಳ್ತಾರೆ. ನೆಕ್ಸ್ಟ್ ಪ್ರಾಬ್ಲಮ್ ಇದಲ್ಲೇ 9th one. z is equal to 2 by 6 plus 3i. ಫಸ್ಟ್ ಏನು ಮಾಡ್ಕೋಬೇಕು, 2 by 6 plus 3iಗೆ ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಬೈ 6 minus 3i, ಹೌದಾ? ದಟ್ ಇಂಪ್ಲೈಸ್ z is equal to 6 2s are 12 minus 3 2s are 6i whole divided by a plus b into a minus b, 6 square minus 3i whole square, ಅಂದರೆ 12 minus 6i divided by 36 i square ಅಂದರೆ ಮೈನಸ್ ಮೈನಸ್ ಆಫ್ ಮೈನಸ್ ಪ್ಲಸ್ 3 ಸ್ಕ್ವೇರ್ ಅಂದರೆ 9. ದಟ್ ಇಂಪ್ಲೈಸ್ z is equal to 12 minus 6i divided by 45. ಎಷ್ಟು ಬರುತ್ತೆ, ಹೌದಾ? ನೋಡಿ, ದಟ್ ಇಂಪ್ಲೈಸ್ z ಬಾರ್ ಇಸ್ ಈಕ್ವಲ್ ಟು i ಬದಲಿ ಮೈನಸ್ i ಬರೀಬೇಕಷ್ಟೆ. 12 plus 6i divided by 45. ಸ್ಪ್ಲಿಟ್ ಮಾಡ್ಕೋಬೋದು ಬೇಕಂದ್ರೆ.
ಸ್ಪ್ಲಿಟ್ ಮಾಡ್ಕೊಂಡು ಇನ್ನೂ ಸಿಂಪ್ಲಿಫೈ ಮಾಡ್ಬೋದು. ಅಂದರೆ ಈ ಥರ 12/45 ಪ್ಲಸ್ 6i/45 ದಟ್ ಇಂಪ್ಲೈಸ್ z ಬಾರ್ ಇಸ್ ಈಕ್ವಲ್ ಟು 3 ಇಂದ ಡಿವೈಡ್ ಮಾಡ್ಬೋದಲ್ಲ. 3 4s are 3 15s ಅಂದರೆ 4/15 ಪ್ಲಸ್ 3 2s are 3 15s 2i/15 ಎಷ್ಟು ಬರುತ್ತೆ? ಹೌದಾ? ಆಯ್ತಲ್ಲ ನೋಡಿ. ಫೈಂಡ್ ದ ಕಾಂಜುಗೇಟ್ ಆಫ್ ದ ಫಾಲೋಯಿಂಗ್ ಕಾಂಪ್ಲೆಕ್ಸ್ ನಂಬರ್ಸು ಗೊತ್ತಿರಬೇಕು. ಈ ಥರ ಮಾಡ್ಕೊತೀವಿ. ಆಯ್ತಲ್ಲ ಇದು ನೆಕ್ಸ್ಟ್ ಟೈಪ್ ಪ್ರಾಬ್ಲಮ್ ತೊಗೊಳ್ಳಿ. 4th ನೋಡಿ. ಫಸ್ಟ್ ಟೈಪ್ ಪ್ರಾಬ್ಲಮ್ ಅಲ್ಲಿ ಡೈರೆಕ್ಟಾಗಿ ಎಕ್ಸ್ಪ್ರೆಸ್ ದ ಕಾಂಪ್ಲೆಕ್ಸ್ ನಂಬರ್ ಇನ್ ದ ಫಾರ್ಮ್ ಆಫ್ ಎಕ್ಸ್ ಪ್ಲಸ್ ಐ ವೈ ಮಾಡ್ಕೊಂಡ್ವಿ. ಸೆಕೆಂಡ್ ಟೈಪು ಇವ್ಯಾಲ್ಯೂಯೇಟ್ ದ ಫಾಲೋಯಿಂಗ್ ಅಂತ ಮಾಡಿದ್ವಿ. ಥರ್ಡು ಫೈಂಡ್ ದ ಕಾಂಜುಗೇಟ್ ಆಫ್ ದ ಫಾಲೋಯಿಂಗ್ ಕಾಂಪ್ಲೆಕ್ಸ್ ನಂಬರ್ಸ್ ಮಾಡಿದ್ವಿ. ಹೌದಾ? ನೆಕ್ಸ್ಟ್ 4th ತೊಗೊಂಡಿರಿ. ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್ ಆ್ಯಂಡ್ ವೈ. ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್ ಆ್ಯಂಡ್ ವೈ if first one 2 plus xi 2 plus xi plus 3 plus I is equal to 3 plus I is equal to y plus 2i. y plus 2i ನೋಡಿ. ಇಲ್ಲಿ ಏನು ಮಾಡ್ಕೋಬೇಕು ಅಂದರೆ ಈಕ್ವೇಟಿಂಗ್ ದ ರಿಯಲ್ ಪಾರ್ಟ್ ಮತ್ತು ಇಮ್ಯಾಜಿನರಿ ಪಾರ್ಟ್ ಮಾಡ್ಕೊಂಡ್ವಿ ಅಂದರೆ ಇದು ಸಿಂಪ್ಲಿಫೈ ಆಗಿಬಿಡುತ್ತೆ. ಆಯ್ತಲ್ಲ? ಈಕ್ವೇಟಿಂಗ್ ದ ರಿಯಲ್ ಪಾರ್ಟ್ ಆ್ಯಂಡ್ ಇಮ್ಯಾಜಿನರಿ ಪಾರ್ಟ್ ಆಫ್ ಕಾಂಪ್ಲೆಕ್ಸ್ ನಂಬರ್ಸ್ ಮಾಡಬೇಕು. ಹಾಗಾದ್ರೆ ಇದನ್ನ ಹೇಗೆ ಬರೀಬೋದು? ಫಸ್ಟ್ ನೋಡಿ, ಇದನ್ನ 2 + 3 ಅಂದರೆ ಅಥವಾ 2 + xi ಪ್ಲಸ್ 3 + i is equal to y plus 2i. 2 + 3 ಅಂದರೆ 5 ಪ್ಲಸ್ ಎರಡರಲ್ಲಿ i ಕಾಮನ್ ತೊಗೊಂಡೆ ಅಂದರೆ x plus 1 into I is equal to y plus 2i. ಇನ್ನು ರಿಯಲ್ ಪಾರ್ಟ್ ಈಕ್ವೇಟ್ ಮಾಡಿದೆ ಅಂದರೆ 5 is equal to y ಬಂದ್ಬಿಡುತ್ತೆ. ಆ್ಯಂಡ್ ಇಮ್ಯಾಜಿನರಿ ಪಾರ್ಟ್ ಈಕ್ವೇಟ್ ಮಾಡಿದ್ವಿ ಅಂದರೆ x plus 1 is equal to 2. ದಟ್ ಇಂಪ್ಲೈಸ್ y is equal to 5 ಆ್ಯಂಡ್ ಈ 1 ಈ ಕಡೆ ಬಂತು ಅಂದರೆ x is equal to 2 minus 1 ಅಂದರೆ y is equal to 5 ಆ್ಯಂಡ್ x is equal to 1 ಬರುತ್ತೆ ಅಷ್ಟೇ. ಹೌದಾ? ಆಯ್ತಲ್ಲ? ಈಸಿ ಇದೆ. ಈ ಥರದ ಪ್ರಾಬ್ಲಮ್ ಕೇಳ್ಬೋದು. ಈಕ್ವಾಲಿಟಿ ಆಫ್ 2 ಕಾಂಪ್ಲೆಕ್ಸ್ ನಂಬರ್ಸ್ ಅಷ್ಟೇ ಇದು. ಹೌದಾ? ನೆಕ್ಸ್ಟು 2 minus xi into 1 plus 4i. 2 minus xi into 1 plus 4i is equal to y plus I is equal to y plus I. ಸೇಮ್ ಟೈಪು ವಿಡಿಯೋ ಪಾಸ್ ಮಾಡಿ ಟ್ರೈ ಮಾಡಿ. ಮಲ್ಟಿಪ್ಲೈ ಮಾಡ್ಬೇಕು ಫಸ್ಟಿಗೆ. ಅದಾದಮೇಲೆ ಈಕ್ವೇಟಿಂಗ್ ದ ರಿಯಲ್ ಪಾರ್ಟ್ ಮತ್ತು ಇಮ್ಯಾಜಿನರಿ ಪಾರ್ಟ್ ಮಾಡ್ಕೊಂಡ್ರೆ ಬರುತ್ತೆ. ಬರೀ ಮಲ್ಟಿಪ್ಲೈ ಮಾಡ್ಕೊಂಡೆ ಅಂದರೆ ಏನು ಬರೀಬೋದು? 2 1s are 2 plus 2 4s are 8i minus xi minus 4xi square is equal to y plus I. 2 plus ಎರಡಲ್ಲ i ಕಾಮನ್ ತೊಗೊಂಡೆ ಅಂದರೆ 8 minus x into I square ಅಂದರೆ -1 minus of minus plus 4x is equal to y plus I. ಅಥವಾ ರಿಯಲ್ ಪಾರ್ಟ್ ಸಪ್ರೇಟ್ ಮಾಡಿದ್ವಿ ಅಂದರೆ 2 plus 4x plus 8 minus x into I is equal to y plus I ಬಂತು. ಹೌದಾ? ನೋಡಿ, ರಿಯಲ್ ಪಾರ್ಟ್ ಈಕ್ವೇಟ್ ಮಾಡ್ಕೊತೀವಿ. 2 plus 4x is equal to y and 8 minus x is equal to 1. ಏನು ಬರ್ತಾನೆ? y is equal to 2 plus 4x and x ಈ ಕಡೆ 1 ಈ ಕಡೆ ತೊಗೊಂಡ್ರೆ 8 minus 1 is equal to x ಅಥವಾ x is equal to 7 ಬಂದ್ಬಿಟ್ಟು. ಹೌದಾ? ಒಂದು ವ್ಯಾಲ್ಯೂ ಗೊತ್ತಾಯ್ತಲ್ಲ. ನೋಡಿ, y ಕಂಡು ಹಿಡಿಬೇಕೀಗ. ಆ ಎಕ್ಸ್ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿ ಅಷ್ಟೇ y ಬಂದ್ಬಿಡುತ್ತೆ. ದಟ್ ಇಂಪ್ಲೈಸ್ y is equal to 2 plus 4 into 7 and x is equal to 7. ಹೌದಾ?
x equal 7 7 ಇಲ್ಲಿ ಬರ್ಕೊಂಡಿದ್ವಿ 7 4 28 28 plus 2 ಅಂದರೆ 30 y equal to 30 and x is equal to 7 ಬರುತ್ತೆ ಹೌದಾ ಈಸಿ ಇದೆ ಸೇಮ್ ಟೈಪ್ ಥರ್ಡ್ ಒನ್ 1 plus iy into 2 minus I is equal to 1 plus iy into 2 minus I is equal to x plus 2i x plus 2i ನೋಡಿ ಇದು ಅಷ್ಟೇ ವಿಡಿಯೋ ಪಾಸ್ ಮಾಡ್ಬಿಟ್ಟು ಟ್ರೈ ಮಾಡಿ ಬರುತ್ತೆ ಈಸಿ ಇದೆ ಇನ್ನು that implies 1 into 2 value is 2 minus 1 into I plus 2yi minus y I square is equal to x plus 2i 2 ಎರಡರಲ್ಲೂ I ಕಾಮನ್ ತೊಗೊಂಡೆ ಅಂದರೆ ಏನು ಬರೀಬೋದು ಫಸ್ಟು 2y minus 1 into I square is minus 1 minus half minus plus y is equal to x plus 2i so that implies 2 plus y plus 2y minus 1 into I is equal to x plus 2y equating the real and imaginary part ಮಾಡಿದ್ವಿ ಅಂದರೆ x is equal to 2 plus y x is equal to 2 plus y and 2y minus 1 is equal to 2 ಅಥವಾ x is equal to 2 plus y and 2y is equal to 2 plus 1 ಅಂದರೆ 3 ಬರುತ್ತಲ್ಲ x is equal to 2 plus y and y is equal to 3 by 2 ಅಂದರೆ ಒಂದು ವ್ಯಾಲ್ಯೂ ಗೊತ್ತಾಯ್ತು y equal to 3 by 2 ಅದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಿದೆ ಅಂದರೆ x ಏನಾಗ್ಬೋದು 2 plus 3 by 2 and y is equal to 3 by 2 2 LCM ತೊಗೊಂಡ್ರೆ 2 2s are 4 4 plus 3 ಅಂದರೆ 7 ಬರುತ್ತೆ x is equal to 7 by 2 and y is equal to 3 by 2 ಹೌದಾ ನೋಡಿ ಈಕ್ವೇಟಿಂಗ್ ದ ರಿಯಲ್ ಪಾರ್ಟ್ ಮತ್ತು ಇಮ್ಯಾಜಿನರಿ ಪಾರ್ಟ್ ಕರೆಕ್ಟ್ ಗೊತ್ತಿರಬೇಕು ನೆಕ್ಸ್ಟ್ ಎಷ್ಟೊಂದು ಪ್ರಾಬ್ಲಮ್ಸಿಗೆ ಯೂಸ್ ಮಾಡ್ತೀವಿ ಹೌದಾ ನೋಡಿ ಪ್ರಾಬ್ಲಮ್ಸ್ ಗೊತ್ತಾಗ್ತಿದೆ ಅಲ್ಲ ಈಸಿ ಇದೆ ಎಡಿಷನ್ನು ಸಬ್ಟ್ರಾಕ್ಷನ್ನು ಮಲ್ಟಿಪ್ಲಿಕೇಶನ್ನು ಡಿವಿಷನ್ನು ಮತ್ತು ಕಾಂಜುಗೇಟ್ನ ಯೂಸ್ ಮಾಡ್ಕೊಂಡು ಮಾಡ್ತಾ ಇದ್ದೀವಿ ಅಷ್ಟೇ ಹೌದಾ ಮತ್ತು ಇಲ್ಲಿ ಈಕ್ವಾಲಿಟಿ ಆಫ್ 2 ಕಾಂಪ್ಲೆಕ್ಸ್ ನಂಬರ್ ಯೂಸ್ ಮಾಡುವಂಥ ಪ್ರಾಬ್ಲಮ್ಸ್ ಮಾಡಿದ್ವಿ ಹೌದಾ ನೆಕ್ಸ್ಟ್ ನೋಡಿ ಇದೇ ಐಡಿಯಾ ಯೂಸ್ ಮಾಡಿಕೊಂಡು ನೆಕ್ಸ್ಟ್ ಕ್ಲಾಸಲ್ಲಿ ಇದೇ ಥರದ ಪ್ರಾಬ್ಲಮ್ಸ್ನ ಕಂಟಿನ್ಯೂ ಮಾಡ್ಕೊತೀವಿ ಅಷ್ಟೇ ಆಯ್ತಲ್ಲ ಥ್ಯಾಂಕ್ ಯು